ವಸಂತದ ಸುಗಂಧ, ಸಂಗೀತದ ಸೊಬಗು ಇವೆರಡೂ ಒಂದಾಗಿ ಸೇರುವ ಸುಂದರ ಕ್ಷಣವೇ ವಸಂತ ಲಹರಿ. ಸ್ವರತರಂಗ ಸಂಗೀತ ಅಕಾಡೆಮಿಯ ಸಹಯೋಗದೊಂದಿಗೆ ಆಯೋಜಿಸಿರುವ ವಸಂತ ಲಹರಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. A very warm welcome to all of you to this delightful musical evening Vasanta Lahari, organized by the Surantargata Foundation in association with Swarataranga Sangeeta Academy. This special program is a celebration of the beauty of the spring, the charm of music and the richness of art, all brought together on one stage. Music has the power to connect hearts, express emotions and create unforgettable moments. And today we are here to immerse ourselves in those melodious waves. To make this cultural celebration even more graceful and memorable, I now take the privilege of inviting our esteemed dignitaries to the stage. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. गाइए गणपति जगवंदना, गाइए गणपति जगवंदना, शंकर सुवन भवानी नंदना, शंकर सुवन भवानी नंदना, गाइए गणपति जगवंदना, गाइए गणपति जगवंदना. सिद्धि सदन गज वदन विनायक, सिद्धि सदन गज वदन विनायक, कृपा सिंधु सुंदर सबलायक, कृपा सिंधु सुंदर सबलायक, शंकर सुवन भवानी नंदना, शंकर सुवन भवानी नंदना, गाइए गणपति जगवंदना, गाइए गणपति जगवंदना. मांगत तुलसीदास कर जोरे, मांगत तुलसीदास कर जोरे, बसहि राम सिय मानस मोरे, बसहि राम सिय मानस मोरे, शंकर सुवन भवानी नंदना, शंकर सुवन भवानी नंदना, गाइए गणपति जगवंदना, गाइए गणपति जगवंदना, गाइए गणपति जगवंदना. ಧನ್ಯವಾದ ಅನಿಕೇತ್ ಹಾಗೂ ಶ್ರಿಯಾ. ವೇದಿಕೆಯ ಮೇಲಿರುವ ಗಣ್ಯರು ದೀಪ ಬೆಳಗುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ. ಟು ಫಾರ್ಮಲಿ ಇನಾಗ್ರೇಟ್ ದಿಸ್ ಬ್ಯೂಟಿಫುಲ್ ಈವ್ನಿಂಗ್, ಮೇ ಐ ನೌ ರಿಕ್ವೆಸ್ಟ್ ಆರ್ ಎಸ್ಟೀಮ್ಡ್ ಡಿಗ್ನಿಟರೀಸ್ ಟು ಪ್ರೊಸೀಡ್ ಫಾರ್ ದಿ ಸೆರೆಮೋನಿಯಲ್ ಲ್ಯಾಂಪ್ ಲೈಟಿಂಗ್.
founder and the organizer of Surantargata Foundation, Mrs. Suhasini Joshi, will deliver the introductory address about the foundation. ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಸುರಾಂತರಗತ ಸಂಗೀತ ಮುಖೇನ ಸಮಾಜದ ಸೇವೆ. ನಮ್ಮ ಫೌಂಡೇಶನ್ ಅಡಿಯಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತ, ನೃತ್ಯ, ವಾದ್ಯ ಹಾಗೂ ಜನಪದ ಇತರ ಕಾರ್ಯಕ್ರಮಗಳು, ಇತರ ಪ್ರಕಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ, ನೆಕ್ಸ್ಟ್ ಜನರೇಷನ್ಗೆ ಪರಿಚಯಿಸುವುದು ಮತ್ತು ಪ್ರಚಾರಿಸುವುದು ನಮ್ಮ ಫೌಂಡೇಶನದ ಮುಖ್ಯ ಉದ್ದೇಶವಾಗಿದೆ. ಇದನ್ನು ಕಾರ್ಯರೂಪಕ್ಕೆ ತರಲು ನಾವು ಇಂದಿನಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನೇಕ ಪ್ರತಿಭಾನ್ವಿತ ಕಲಾವಿದರು, ಉದಯೋನ್ಮುಖ ಕಲಾವಿದರನ್ನು ಸಮಾಜಕ್ಕೆ ಪರಿಚಯಿಸುವುದು ಹಾಗೂ ಪ್ರೋತ್ಸಾಹಿಸುವುದು ಮತ್ತು ಅನೇಕ ಸವಲತ್ತುಗಳನ್ನು ಇಲ್ಲದೇ ಇರುವ ಮಕ್ಕಳಿದ್ದಾರೆ, ಅವರು ಸವಲತ್ತಿನಿಂದ ವಂಚಿತರಾಗಿರುವ ಮಕ್ಕಳಿದ್ದಾರೆ. ಅವರು ಒಂದು ವೇಳೆ ಈ ತರಹದ ಸಂಗೀತ ಇದರಲ್ಲಿ ಪ್ರಪಂಚದಲ್ಲಿ ತನ್ನ ವೃತ್ತಿಯನ್ನಾಗಿ ಆರಿಸಿಕೊಂಡು ಮುಂದೆ ಬರಬೇಕು ಅಂತ ಇಚ್ಛಿಸೋರಿದ್ದರೆ ಅವರಿಗೆ ಶಿಕ್ಷಣ ತರಬೇತಿಯನ್ನು ನೀಡುವುದರ ಮೂಲಕ ಸೇವೆಯನ್ನು ಸಲ್ಲಿಸಬೇಕು ಎನ್ನುವುದು ನಮ್ಮದು ಫೌಂಡೇಶನದ ಒಂದು ವಿವಿಧ ರೀತಿಯ ಉದ್ದೇಶಗಳಲ್ಲಿ ಇದು ಒಂದು ಸೇರ್ಪಡೆಯಾಗಿದೆ. ಇದೇ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಮತ್ತು ಉಸ್ತಾದ್ ಶಫೀಕ್ ಖಾನ್ ಸರ್ ಅವರು ಮತ್ತು ನಮ್ಮ ಸಂಜೀವ್ ಕೊರ್ತಿ ಸರ್ ಅವರದ್ದು ಜುಗಲ್ಬಂದಿ, ಸಿತಾರ್ ಜುಗಲ್ಬಂದಿಯನ್ನು ಏರ್ಪಡಿಸಿದ್ವಿ. ಅದಕ್ಕೆ ಸುಮಾರು ಮನ್ನಣೆ ಹಾಗೂ ತುಂಬ ಮೆಚ್ಚುಗೆಯನ್ನು ಇದು ಪಡೆದಿತ್ತು. ಅದರದೇ ಎರಡನೇ ರೂಪವಾಗಿ ಇವತ್ತಿನ ಕಾರ್ಯಕ್ರಮ ವಸಂತ ಲಹರಿ. ಈ ವಸಂತ ಲಹರಿಯನ್ನು ನಾವು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವು ನಾವು ಶ್ರೀ ಸಂಜೀವ್ ಕೊರ್ತಿ ಸರ್ ಅವರ ಸ್ವರತರಂಗ ಸಂಗೀತ ಅಕಾಡೆಮಿಯ ಸಹಯೋಗದಿಂದ ಆಯೋಜಿಸಿಕೊಂಡಿದ್ದೇವೆ. ಸ್ವರತರಂಗ ಸಂಗೀತ ಅಕಾಡೆಮಿಯು ಕೂಡ ಸುಮಾರು ವರ್ಷಗಳಿಂದ ಈ ತರಹದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಲವಾರು ಹೆಸರಾಂತ ಕಲಾವಿದರನ್ನು ಸಂಗೀತ ಜಗತ್ತಕ್ಕೆ ಕೊಟ್ಟು ಹಾಗೆ ಸಂಗೀತವನ್ನು, ಅವರ ಸಂಗೀತದ ಜ್ಞಾನವನ್ನು ಪ್ರೇಕ್ಷಕರಿಗೆ ಉಣಬಡಿಸುತ್ತಿದೆ. ಸ್ವತಃ ಸಂಜೀವ್ ಕೊರ್ತಿ ಸರ್ ಅವರು ನೂರಾರು ಮಕ್ಕಳಿಗೆ ಸಂಗೀತದ ಶಿಕ್ಷಣ ತರಬೇತಿಯನ್ನು ನೀಡುತ್ತಾ ಸಂಗೀತ ಜಗತ್ತಕ್ಕೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮತ್ತು ಹಾಗೂ ಅವರು ಸುಮಾರು ಹಲವೆಡೆ 16 ದೇಶಗಳಲ್ಲಿ, ಯುರೋಪ್, ಆಸ್ಟ್ರೇಲಿಯಾ ಹಿಡ್ಕೊಂಡು ಸುಮಾರು 16 ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಸದುದ್ದೇಶಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಅತ್ಯಗತ್ಯ. ನಮ್ಮ ಜೊತೆ ವಿವಿಧ ರೀತಿಯಲ್ಲಿ ಕೈ ಜೋಡಿಸಿ ನಮ್ಮ ಕೈಗಳನ್ನು ಬಲಿಷ್ಠವಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಮತ್ತು ನಾವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸಲ್ಲೂ ಇದ್ದೀವಿ. ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಅಥವಾ ಇದು ಮಾಹಿತಿ ಬೇಕಾದರೆ ಅದರ ತಿಳಿಸೋಕ್ಕೆ ನಮಗೆ ಆ ಪೇಜಲ್ಲಿ ನಾವು ಪಬ್ಲಿಷ್ ಮಾಡ್ತಿರ್ತೀವಿ. ದಯವಿಟ್ಟು ಅದನ್ನು ಫಾಲೋ ಮಾಡಿದರೆ ನಿಮಗೆ ನೆಕ್ಸ್ಟ್ ಕಾರ್ಯಕ್ರಮಗಳು ನಮ್ಮದು ಏನಿರುತ್ತೆ ಅನ್ನೋದು ಮಾಹಿತಿ ನಿಮಗೆ ಅಲ್ಲಿ ದೊರಕುತ್ತದೆ. ಧನ್ಯವಾದಗಳು. ಧನ್ಯವಾದ. ಈಗ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸುವ ಸಮಯ. Now, as a gesture of our respect and gratitude, we move on to honor our esteemed dignitaries, whose gracious presence has added great significance to this evening. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಆಕ್ಸಿಸ್ ಬ್ಯಾಂಕ್ನ ಭೌಗೋಳಿಕ ಮುಖ್ಯಸ್ಥರು ಹಾಗೂ ವರಿಷ್ಠ ಉಪಾಧ್ಯಕ್ಷರು, ಜಿಯೋ ಹೆಡ್ ಅಂಡ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಕ್ಸಿಸ್ ಬ್ಯಾಂಕ್ ಶ್ರೀ ಸಂದೀಪ್ ಅಗರ್ವಾಲ್ ಇವರನ್ನು ಶ್ರೀಯುತ ನರಸಿಂಹಮೂರ್ತಿ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಸಂದೀಪ್ ಅಗರ್ವಾಲ್ ಅವರು ಹಣಕಾಸು ಕ್ಷೇತ್ರದಲ್ಲಿ 26 ವರ್ಷಗಳ ಸಮೃದ್ಧ ಅನುಭವ ಹೊಂದಿದ್ದು ವಿವಿಧ ಸಂಸ್ಥೆಗಳಲ್ಲಿ ಹಲವಾರು ನಾಯಕತ್ವ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಶ್ರೀ ಅಗರ್ವಾಲ್ ಅವರ ವೈವಿಧ್ಯಮಯ ಅನುಭವವು ರಿಟೇಲ್ ಮತ್ತು ಕಮರ್ಷಿಯಲ್ ಬ್ಯಾಂಕಿಂಗ್ ಕ್ಷೇತ್ರಗಳನ್ನು ಒಳಗೊಂಡಿದ್ದು ವಿದೇಶಿ ಯೋಜನೆಗಳಲ್ಲೂ ಕೆಲಸ ಮಾಡುವ ಅವಕಾಶವನ್ನ ಇವರು ಪಡೆದಿದ್ದಾರೆ. ಟ್ರೆಜರಿ, ಅಂತಾರಾಷ್ಟ್ರೀಯ ವ್ಯಾಪಾರ ದಟ್ ಈಸ್ ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತು ಸಂಪತ್ತಿನ ನಿರ್ವಹಣೆ ವೆಲ್ತ್ ಮ್ಯಾನೇಜ್ಮೆಂಟ್ನಲ್ಲಿ ವಿಶೇಷ ಪರಿಣಿತಿ ಇವರಿಗೆ ಇದೆ. ಫಿನ್ಟೆಕ್ ಮತ್ತು ಸ್ಟಾರ್ಟ್ಅಪ್ ಕ್ಷೇತ್ರಗಳ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ಇವರು ಒಂದು ಸ್ಟಾರ್ಟ್ಅಪ್ ಸ್ಥಾಪನೆ ಮಾಡಿರೋದು ಅಲ್ಲದೆ
ಫಿನ್ಟೆಕ್ ಮತ್ತು ಎಡ್ಟೆಕ್ನಲ್ಲಿ ಹಲವಾರು ಯಶಸ್ವಿ ಸಂಸ್ಥಾಪಕರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಪ್ರಸ್ತುತ ಆಕ್ಸಿಸ್ ಬ್ಯಾಂಕ್ನಲ್ಲಿ ರೀಜನಲ್ ಹೆಡ್ ಕಮರ್ಷಿಯಲ್ ಬ್ಯಾಂಕಿಂಗ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ. ಐ ವೆಲ್ಕಮ್ ಯು ಒನ್ಸ್ ಅಗೇನ್ ಸರ್. ಈಗ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಉಸ್ತಾದ್ ಶಫೀಕ್ ಖಾನ್ ಅವರನ್ನ ಶ್ರೀ ರಾಜೇಶ್ ಬೀಳೂರ್ಕರ್ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಸಿದ್ಧ ಸಿತಾರ್ ವಾದಕರ ಕುಟುಂಬದ 6ನೇ ತಲೆಮಾರಿನ ಸಂಗೀತಜ್ಞರಾದ ಇವರು ಬಾಲ್ಯದಿಂದಲೇ ತಮ್ಮ ತಂದೆ ಪ್ರೊಫೆಸರ್ ಅಬ್ದುಲ್ ಕರೀಂ ಖಾನ್ ಅವರಿಂದ ದೀರ್ಘ ಹಾಗೂ ಪರಂಪರೆಯ ಸಂಗೀತ ತರಬೇತಿ ಪಡೆದರು. ಅಷ್ಟೇ ಅಲ್ಲದೆ ಉಸ್ತಾದ್ ದಸ್ತಗೀರ್ ಖಾನ್, ಉಸ್ತಾದ್ ಉಸ್ಮಾನ್ ಖಾನ್ ಹಾಗೂ ಸ್ವರ್ಗೀಯ ಉಸ್ತಾದ್ ಬಾಲೆ ಖಾನ್ ಅವರಿಂದಲೂ ಅಮೂಲ್ಯ ಮಾರ್ಗದರ್ಶನ ಪಡೆದಿದ್ದಾರೆ. ಗಾಯಕಿ ಅಂಗ ಮತ್ತು ತಂತ್ರಕಾರಿ ಅಂಗಗಳ ಸುಂದರ ಸಂಯೋಜನೆಯಾದ ಇವರ ವಾದನ ಧ್ಯಾನಮಗ್ನ ಆಲಾಪ, ರಾಗ ವಿಕಾಸ ಹಾಗೂ ಗಮಕ ತಾನಗಳ ವೈಶಿಷ್ಟ್ಯದಿಂದ ರಸಿಕರ ಮನಗೆದ್ದಿದೆ. ಇವರು ಆಕಾಶವಾಣಿ ಮತ್ತು ದೂರದರ್ಶನದ ಟಾಪ್ ಗ್ರೇಡ್ ಕಲಾವಿದರಾಗಿದ್ದು ಹಲವಾರು ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ರಾಷ್ಟ್ರವಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಇವರ ಸಂಗೀತ ಕಚೇರಿಗಳು ಬಹು ಮೆಚ್ಚುಗೆ ಪಡೆದಿವೆ. ಜರ್ಮನಿ ಮತ್ತು ಅಮೆರಿಕೆಯಲ್ಲಿಯ ಅವರ ಪ್ರದರ್ಶನ ಅತ್ಯಂತ ಯಶಸ್ಸನ್ನು ಪಡೆದಿವೆ. ಅಷ್ಟೇ ಅಲ್ಲದೆ ಅವರ ಸಹೋದರ ಉಸ್ತಾದ್ ರಫೀಕ್ ಖಾನ್ ಅವರೊಂದಿಗಿನ ಸಿತಾರ್ ಜುಗಲ್ಬಂದಿ ಪ್ರದರ್ಶನಗಳು ಮಾಧ್ಯಮ, ರಸಿಕರು ಮತ್ತು ಸಂಗೀತ ಪ್ರಿಯರಿಂದ ಅಪಾರ ಪ್ರಶಂಸೆ ಪಡೆದಿವೆ. ಇವರ ಸಂಗೀತ ಸೇವೆಗೆ ಮುಂಬೈನ ಸುರ್ ಸಂಸದ್ ಕಲಾ ವಿಕಾಸ ಪರಿಷತ್ತು ಇವರಿಗೆ ಸುರಮಣಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಷ್ಟೇ ಅಲ್ಲ, ಪಂಡಿತ್ ಭೀಮ್ಸೇನ್ ಜೋಶಿ ರಾಷ್ಟ್ರೀಯ ಪ್ರಶಸ್ತಿ 2016, ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ ಸ್ಮಾರಕ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ 2023-24ನೇ ಸಾಲಿನ ಕಲಾಶ್ರೀ ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಇವರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ಧಾರವಾಡದ ಆಕಾಶವಾಣಿಯ ಸಂಗೀತ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಈ ಕಲಾಯಾತ್ರೆ ಭಾರತೀಯ ಶಾಸ್ತ್ರೀಯ ಸಂಗೀತದ ಅಮೂಲ್ಯ ಸಂಪತ್ತು ಅಂತ ಹೇಳ್ತಾ ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಈಗ ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾದ ತ್ರಿಶೂಲ ಮಷಿನ್ ಟೂಲ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ CS ಶಿವಶಂಕರಯ್ಯ ಅವರನ್ನ ಶ್ರೀ ಗುರುರಾಜ್ ಜೋಶಿ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಕೈಗಾರಿಕಾ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಶ್ರೀ CS ಶಿವಶಂಕರಯ್ಯ ಅವರು ತ್ರಿಶೂಲ್ ಮಷಿನ್ ಟೂಲ್ಸ್ ಲಿಮಿಟೆಡ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಮುಖ್ಯಸ್ಥರಾಗಿದ್ದು ಭಾರತೀಯ ಯಂತ್ರೋಪಕರಣ ತಯಾರಿಕಾ ಕ್ಷೇತ್ರದಲ್ಲಿ ಗಣನೀಯ ಕೊಡುಗೆ ನೀಡಿದ್ದಾರೆ. ಅವರ ಉದ್ಯಮಶೀಲತೆ, ನವೀನತೆಯ ಚಿಂತನೆ ಮತ್ತು ಉತ್ಪಾದನಾ ಗುಣಮಟ್ಟದ ಮೇಲಿನ ಬದ್ಧತೆಯಿಂದ ಉದ್ಯಮ ವಲಯದಲ್ಲಿ ಗೌರವಾನ್ವಿತ ಸ್ಥಾನ ಗಳಿಸಿದ್ದಾರೆ. IMTMA ವತಿಯಿಂದ ಅವರಿಗೆ ಪ್ರೀಮಿಯರ್ ಔಟ್ಸ್ಟ್ಯಾಂಡಿಂಗ್ ಎಂಟರ್ಪ್ರಿನಿಯರ್ ಅವಾರ್ಡ್ ಪ್ರದಾನವಾಗಿರುವುದು ಅವರ ಸಾಧನೆಗೆ ಗರಿ. ಇದಲ್ಲದೆ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಕರ್ನಾಟಕ ಸಂಗೀತದಲ್ಲಿ ಆಸಕ್ತಿ ಹೊಂದಿರುವ ಇವರು ವೀಣಾವಾದಕರೂ ಹೌದು. ಶ್ರಮ, ನಿಷ್ಠೆ ಮತ್ತು ದೂರದೃಷ್ಟಿಯಿಂದ ಯಶಸ್ಸಿನ ಶಿಖರ ತಲುಪಿರುವ ಇವರು ಯುವ ಉದ್ಯಮಿಗಳಿಗೆ ಮಾದರಿಯಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. May I now request our esteemed chief guest Shri Sandeep Agarwal sir to speak a few words. So, good evening everyone. Joshi sir, madam, thank you for inviting me. Allagurge namaskara. Thank you so much. In our culture, children have stopped inculcating music into their life the way we used to. Now today classical music is something people have got into various other forms of music, but classical music is something which is close to our community, India as a country, and obviously all our households. Somewhere that is missing now. Only 1% or 0.5% of kids or children are pursuing classical music as their interest. As parents, we try to push them first 10 years into various other things, whether Bharatanatyam, whether it's any form of classical dance or classical music. But over a period of time, they de-link themselves and start into various other forms.
which is why, when I see such events, when Joshi sir called me, I was completely surprised as to why is he calling me to this event. But when he explained me why he's calling me, and what is the purpose that, madam, you are doing this under your association, I was very, very happy. First statement I said, for good cause, for anything good that we are taking forward, I'm always there. So thank you for, still continuing and trying to push classical form in the country and in people's life. Thank you, madam. And Joshi sir, you are as a husband also being her backbone, supporting her, very, very good, because it is very important. You can only clap with both hands. So thank you, both of you. And thank you, everybody. Thank you. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಎನ್ಕರೇಜಿಂಗ್ ವರ್ಡ್ಸ್. ಈಗ ನಾನು ಇನ್ನೋರ್ವ ಮುಖ್ಯ ಅತಿಥಿಗಳಾದ ಉಸ್ತಾದ್ ಶಫೀಕ್ ಖಾನ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಸಭಿಕರನ್ನು ಉದ್ದೇಶಿಸಿ ಒಂದು 4 ಮಾತುಗಳನ್ನು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಂಜೆ ಕಾರ್ಯಕ್ರಮದಲ್ಲಿ ನಾನು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ಮತ್ತು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಇವತ್ತು ಇವು 2 ಸಂಸ್ಥೆಗಳು ಕೂಡಿ ಏನು ಕಾರ್ಯಕ್ರಮ ಮಾಡ್ತಾ ಇದೆ, ಇದು ಅಗದಿ ಭಾಳ ನನಗೆ ಸಂತೋಷ ಅನ್ನಿಸ್ತಿದೆ. ಯಾಕೆಂದರೆ ಲಾಸ್ಟ್ ಟೈಮ್ ನಮ್ಮ ಸಂಜೆಯವ್ರದ್ದು ಸ್ವರತರಂಗ ಅಕಾಡೆಮಿ ಒಳಗೆ ನಾನು ನುಡಿಸಿದ್ದೆ, ಇದೇ ಹಾಲ್ನಲ್ಲಿ ನಾನು ನುಡಿಸಿದ್ದೆ ಕಾರ್ಯಕ್ರಮ. ಸೊ ಇವತ್ತು ನಾನು ಸುಹಾಸಿನಿ ಮೇಡಮ್, ಶ್ರೀಮತಿ ಸುಹಾಸಿನಿ ಮೇಡಮ್ ಅವ್ರಿಗೆ ಮತ್ತು ಗುರುರಾಜ್ ಜೋಶಿ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಇವತ್ತು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದೊಳಗೆ ಹೆಚ್ಚಾಗಿ ಇವತ್ತಿನ ಕಲಾವಿದರು ನುಡಿಸ್ತಾ ಇದ್ದಾರೆ, ಅವರು ನಮ್ಮ ಪರಂಪರೆಯ ಸ್ಟೂಡೆಂಟ್ಸ್ ಇದ್ದಾರೆ, ನಮ್ಮ ಪರಂಪರೆಯ ಶಿಷ್ಯರಾಗಿದ್ದಾರೆ. ಸೊ ಹಾಗಾಗಿ ಅದೊಂದು ವಿಶೇಷ ಇದೆ. ಸೊ ನಮ್ಮ ಅಂಕುಶ್ ನಾಯಕ್ ಮಂಗಳೂರಿನಿಂದ ಬಂದಿದ್ದಾರೆ, ಅವರು ನಮ್ಮ ಟ್ವಿನ್ ಬ್ರದರ್ ರಫೀಕ್ ಖಾನ್ ಅವರ ಶಿಷ್ಯ. ನನ್ನ ಕಡೆನೂ ಒಂದು ಸ್ವಲ್ಪ ಪಾಠ ಆಗಿದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಯಾವಾಗವರ ಒಂದು ಸರಿ ಪಾಠ ಆಗಿದೆ. ಆದರೆ ಪ್ರವೀಣ್ ಈಸ್ ಮೈ ಡಿಸೈಪಲ್. ಸೊ ಹಾಗಾಗಿ ಆಮೇಲೆ ಇವನ್ ಸುರ್ಬಿ ಈಸ್ ಆಲ್ಸೋ not directly but indirectly she is also my disciple. She is also going to present vocal recital later on. So I am feeling very happy about this program. So ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆದು ಇಷ್ಟು ಸನ್ಮಾನ ಮಾಡಿದ್ದಕ್ಕೆ ಶ್ರೀಮತಿ ನಯನಾ ಜೋಶಿ, ಸುಹಾಸಿನಿ ಜೋಶಿ ಅವರಿಗೆ ಮತ್ತು ಗುರುರಾಜ್ ಜೋಶಿ ಅವರಿಗೆ ಮತ್ತು ನಮ್ಮ ಶಿಷ್ಯ ಸಂಜೀವ್ ಕೊರ್ತಿ ಅವ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ನಿಮ್ಮಂಥ ಹಿರಿಯ ಸಂಗೀತಜ್ಞರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಶ್ರೀಯುತ CS ಶಿವಶಂಕರಯ್ಯ ಅವರು ಮಾತನಾಡಬೇಕಾಗಿ ವಿನಂತಿ. ನಮಸ್ಕಾರ. ಗುರುರಾಜ್ ಅವರು ನನಗೆ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಇದೆ ಬರಬೇಕು ಅಂತಂದಾಗ ನಾ ಹಿಂದು ಮುಂದೆ ನೋಡಿದೆ, 1 ಸೆಕೆಂಡಲ್ಲಿ ಎಸ್ ಅಂತ ಹೇಳಿದೆ. ಅದಕ್ಕೊಂದು ಕಾರಣ ಇದೆ. ಅದೇನಪ್ಪ ಅಂದರೆ ನನ್ನ ಗುರುಗಳು ಯಾವಾಗಲೂ ಹೇಳೋರು, ಸಂಗೀತ ಕೇಳೋದಲ್ಲ, ಸಭೆಯಲ್ಲಿ ಕೂತು ಅನುಭವಿಸ್ಬೇಕು ಅಂತ. ಸೊ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಗುರುರಾಜ್ ಅವರಿಗೆ ಧನ್ಯವಾದ. ಥ್ಯಾಂಕ್ ಯು. ಸ್ವತಃ ವೀಣಾ ವಾದಕರಾದ ತಮ್ಮ ಉಪಸ್ಥಿತಿ ನಮಗೆ ತುಂಬ ಮುಖ್ಯ ಅಂತ ಹೇಳ್ತಾ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಸರ್. ನೌ ಐ ರಿಕ್ವೆಸ್ಟ್ ಆಲ್ ದಿ ಡಿಗ್ನಿಟರೀಸ್ ಟು ಕೈಂಡ್ಲಿ ಟೇಕ್ ದೇರ್ ರಿಸರ್ವ್ಡ್ ಸೀಟ್ಸ್ ಆ್ಯಂಡ್ ಗ್ರೇಸ್ ದಿ ಒಕೇಶನ್ ಬೈ ಎಂಜಾಯಿಂಗ್ ದಿ ಪ್ರೋಗ್ರಾಮ್.